ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಷಯ ಮೊರಾರ್ಜಿ ಆದರ್ಶ ಪರೀಕ್ಷೆ ಬರೀತಕ್ಕಂಥ ಮಕ್ಕಳಿಗೆ ಇಲ್ಲಿದೆ ಮಾಹಿತಿ. ನೈಸರ್ಗಿಕ ಪದಾರ್ಥಗಳಲ್ಲಿ ಬರುವ ಆಮ್ಲಗಳು, ಪ್ರಾಣಿಗಳ ಉಸಿರಾಟದ ಅಂಗಗಳು, ಪ್ರಮುಖ ಮಹೋತ್ಸವಗಳು 3 ಟಾಪಿಕನ್ನು ಹೇಳ್ತಾ ಇದ್ದೀನಿ. ಇಡುವೆಯನ್ನು ನೋಡ್ರಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಾಣಿಗಳ ಉಸಿರಾಟದ ಅಂಗಗಳು. ಮೀನು ಕಿವಿರು ಒಂದು ಅಂಗದಿಂದ ಉಸಿರಾಡುತ್ತದೆ. ಹಾಗೆ ಕಪ್ಪೆ ತೇವಭರಿತ ಚರ್ಮ ಮತ್ತು ಶ್ವಾಸಕೋಶದಿಂದ ಉಸಿರಾಡುತ್ತದೆ. ಸಸ್ತನಿ ಇದು ಶ್ವಾಸಕೋಶದಿಂದ ಉಸಿರಾಡುತ್ತವೆ. ಹಾಗೆ ಮಾನವ ಕೂಡ ಇಲ್ಲಿ ಶ್ವಾಸಕೋಶದಿಂದ ಉಸಿರಾಡುತ್ತಾನೆ. ಹಾಗೆ ಎರೆಹುಳ ಮತ್ತು ಜಿಗಿಣಿ ಅವು ಚರ್ಮದಿಂದ ಉಸಿರಾಡುತ್ತವೆ. ಇನ್ನು ಕೀಟಗಳು ಟಕ್ರಿಯಾ ಅಂತಕ್ಕಂಥ ಒಂದು ಅಂಗದಿಂದ, ಅಂದರೆ ಶ್ವಾಸಕೋಶ ಕೂಡ ಅಂತ ಕರಿಬೋದು, ಅದರಿಂದ ಉಸಿರಾಡುತ್ತವೆ. ಇನ್ನು ನೈಸರ್ಗಿಕ ಪದಾರ್ಥಗಳಲ್ಲಿ ಸಿಗುವ ಆಮ್ಲಗಳು ಅಂತ ನೋಡೋಣ. ವಿನೆಗರ್ ಅಂತಕ್ಕಂಥದ್ದು ಈ ಒಂದು ಆಮ್ಲದಲ್ಲಿ, ನೈಸರ್ಗಿಕ ಪದಾರ್ಥಗಳಲ್ಲಿ ಎಸಿಟಿಕ್ ಆಮ್ಲ ಇರುತ್ತೆ. ಹಾಗೆ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಸಿಡ್ ಇರುತ್ತದೆ. ಇನ್ನು ಮೂತ್ರದಲ್ಲಿ ಬೆಂಜೋಯಿಕ್ ಆಸಿಡ್ ಅಂತಕ್ಕಂಥ ಒಂದು ಆಮ್ಲ ಇರುತ್ತೆ. ಹಾಗೆ ನಿಂಬೆ ಮತ್ತು ಕಿತ್ತಳೆಯಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಆಸಿಡ್ ಮೀನ್ಸ್ ಆಮ್ಲ. ಇನ್ನು ಟೊಮೆಟೊದಲ್ಲಿ ಆಕ್ಸಿಲಿಕ್ ಅಂತಕ್ಕಂಥ ಒಂದು ಆಸಿಡ್ ಇರುತ್ತೆ. ಇನ್ನು ಮೊಸರಿನಲ್ಲಿ ಲ್ಯಾಕ್ಟಿಕ್ ಇರುತ್ತದೆ. ಗೋಧಿಯಲ್ಲಿ ಗ್ಲುಟಾಮಿಕ್ ಆಸಿಡ್ ಇರುತ್ತದೆ. ಇನ್ನು ಕೆಂಪು ಇರುವೆಯಲ್ಲಿ ಫಾರ್ಮಿಕ್ ಆಸಿಡ್ ಇರುತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಏನು ಮಾಡಿರ್ತೀನಿ ಅಂದರೆ, ನಮ್ಮ ಸಾಕಷ್ಟು ವಿಡಿಯೋಗಳು ಲಭ್ಯ. ಸುಮಾರು 15 ವಿಡಿಯೋಗಳು ಇವೆ. ಅವುಗಳನ್ನೆಲ್ಲ ವೀಕ್ಷಿಸಿಕೊಂಡು ನೀವು ಸಂಪೂರ್ಣವಾಗಿ ಎಕ್ಸಾಮ್ ಬಗ್ಗೆ ಪ್ರಿಪೇರ್ ಆಗ್ರಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನ ಈ ಒಂದು ವಿಡಿಯೋಯ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿದ್ದೇನೆ, ಹೋಗಿ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಮುಖ ಮಹೋತ್ಸವ ಅಂತಕ್ಕಂಥ ಟಾಪಿಕನ್ನು ಹೇಳ್ತಾ ಇದ್ದೀನಿ. 25ನೇ ವರ್ಷ ಬೆಳ್ಳಿ ಮಹೋತ್ಸವ ಅಂತ ಕರಿತೀವಿ. ಹಾಗೆ 50 ವರ್ಷಕ್ಕೆ ಸುವರ್ಣ ಮಹೋತ್ಸವ ಅಂಥೇಳಿ ಕರಿತೀವಿ. ಇನ್ನು 60 ವರ್ಷಕ್ಕೆ ವಜ್ರ ಮಹೋತ್ಸವ, 75 ವರ್ಷಕ್ಕೆ ಪ್ಲಾಟಿನಂ ಮಹೋತ್ಸವ, 100 ವರ್ಷಕ್ಕೆ ಶತಮಾನೋತ್ಸವ. ನಿಮಗೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅಂದರೆ, 25 ವರ್ಷಕ್ಕೆ ಯಾವ ಒಂದು ಮಹೋತ್ಸವ ಅಂಥೇಳಿ ಕರೀತಾರೆ ಅಂತ ಕೇಳಬಹುದು. ಅದಕ್ಕೆ ಬೆಳ್ಳಿ ಮಹೋತ್ಸವ ಅಂತ ಕರೀತಾರೆ. ಬೆಳ್ಳಿ ಮಹೋತ್ಸವ ಎಷ್ಟು ವರ್ಷಕ್ಕೊಮ್ಮೆ ಆಚರಿಸುತ್ತೇವೆ ಅಂತ ಹೇಳಿ ಕೇಳಿದಾಗ ಅದಕ್ಕೆ 25 ವರ್ಷ ಅಂತ ಹೇಳ್ಬೋದು. ಇವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಒಳ್ಳೆಯ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತೀನಿ. ಹಾಗೆ ನೀವು ನಮ್ಮ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಾಮೆಂಟ್ ಕೂಡ ಹಾಕಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುವೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ